ಮಲ್ಲಿಗೆ ಹೂವಿನ ವಾಸನೆ ಬೇರೆ ಯಾವುದೇ ಒಂದು ಗಿಡದಿಂದ ಅದನ್ನು ತೆಗೆಸ್ಲಿಕ್ಕಾಗಲ್ಲ. ಅದು ಮಲ್ಲಿಗೆ ಗಿಡದ ವಾಸನೆ ಅದು ಶಾಶ್ವತವಾಗಿ ಇರುತ್ತೆ. ಅಪೆಕ್ಸ್ ಬ್ಯಾಂಕಿನಿಂದ ಅವಕಾಶ ಏನು ತರ್ತೇನೋ ಅಂತ ಒಂದಿಷ್ಟು ನಾನು ಅಪೆಕ್ಸ್ ಬ್ಯಾಂಕ್ ನನಗೆ ಅವಕಾಶ ಅನ್ನೋದಕ್ಕಿಂತಲೂ ಅದರ ಬಗ್ಗೆ ನಾನು ಬೇಡಿಕೆಯನ್ನು ನಾನು ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ನಾನು ಆಡಳಿತ ಮಂಡಳಿಯವರಿಗೆ ನಾನು ಅಪೆಕ್ಸ್ ಬ್ಯಾಂಕಿಗೆ ಹೋಗಬೇಕು ಅಂತಕ್ಕಂಥ ಒಂದು ವಿಚಾರ ಅಧ್ಯಕ್ಷರಿಗೂ ಕೇಳಿಲ್ಲ. ನಾನು ಅದರ ಬಗ್ಗೆ ನಾನು ಆಲೋಚನೆ ತೆಗೆದಿದ್ದೀನಿ. ಒಂದು ಬೇಡಿಕೆ ಇತ್ತು. ಅಥಣಿ ಪುರಸಭೆ ಇರ್ತಕ್ಕಂಥದ್ದು ಅದು ನಗರಸಭೆಯಾಗಿ ಪರಿವರ್ತನೆ ಆಗಿದೆ. ಅದಕ್ಕೆ ರಾಜ್ಯ ಸರ್ಕಾರಕ್ಕೂ ಕೂಡ ನಾನು ಮುಖ್ಯಮಂತ್ರಿಗಳಿಗೆ, ಆರ್ಥಿಕ ಇಲಾಖೆಯವರಿಗೆ, ಪ್ರೌಢಾಡಳಿತ ಸಚಿವರಿಗೆ ನನ್ನ ಕ್ಷೇತ್ರದ ಅಥಣಿ ಪಟ್ಟಣದ ಜನತೆ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀನಿ. ಅಪೆಕ್ಸ್ ಬ್ಯಾಂಕಿನಿಂದ ಅವಕಾಶ ಏನು ತರ್ತೇನೋ ಅಂತ ಒಂದಿಷ್ಟು ನಾನು ಅಪೆಕ್ಸ್ ಬ್ಯಾಂಕ್ ನನಗೆ ಅವಕಾಶ ಅನ್ನೋದಕ್ಕಿಂತಲೂ ಅದರ ಬಗ್ಗೆ ನಾನು ಬೇಡಿಕೆಯನ್ನು ನಾನು ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ನಾನು ಆಡಳಿತ ಮಂಡಳಿಯವರಿಗೆ ನಾನು ಅಪೆಕ್ಸ್ ಬ್ಯಾಂಕಿಗೆ ಹೋಗಬೇಕು ಅಂತಕ್ಕಂಥ ಒಂದು ವಿಚಾರ ಅಧ್ಯಕ್ಷರಿಗೂ ಕೇಳಿಲ್ಲ. ನಾನು ಅದರ ಬಗ್ಗೆ ನಾನು ಆಲೋಚನೆ ತೆಗೆದಿದ್ದೀನಿ. ಸುಮಾರು 25 ವರ್ಷ ಕೆಲಸ ಮಾಡಿದ್ದೀನಿ. ಬೇರೆಯವರು ಮಾಡಲಿ ಅನ್ನುವಂಥ ವಿಚಾರ. ಎಲ್ಲ ಒಂದು ಕಡೆ ಸಹಕಾರ ಕ್ಷೇತ್ರದಲ್ಲಿ ಲಕ್ಷ್ಮೀ ಸಹೋದರನ್ನು ಕುಗ್ಗಿಸುವಂಥ ಪ್ರಯತ್ನ ಬೇರೆಯವರಲ್ಲೂ ನಡೆದಿದೆ ಅಂತ ಒಂದು ಗುಮಾನಿ ಬರ್ತದೆ. ಮಲ್ಲಿಗೆ ಹೂವಿನ ವಾಸನೆ ಬೇರೆ ಯಾವುದೇ ಒಂದು ಗಿಡದಿಂದ ಅದನ್ನು ತೆಗೆಸ್ಲಿಕ್ಕಾಗಲ್ಲ. ಅದು ಮಲ್ಲಿಗೆ ಗಿಡದ ವಾಸನೆ ಅದು ಶಾಶ್ವತವಾಗಿ ಇರುತ್ತೆ. ಆ ವಾಸನೆ ಕಡಿಮೆ ಮಾಡಿಸ್ತಕ್ಕಂಥದ್ದು ನಿಸರ್ಗದಲ್ಲಿಯೂ ಕೂಡ ಆಗಿಲ್ಲ. ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನಿನ್ನೆ ಕೇಂದ್ರ ರಾಜ್ಯ ಡಿಕೆಶಿಯವರನ್ನ ಕಂಡ್ರೆ ಅವರು ಬಹಳಷ್ಟು ಅಂದ್ರೆ ಒಂಥರ ಹೊರಟಾಗಿರ್ತಂತ ಸ್ವಭಾವ ವ್ಯಕ್ತಿ. ಅವ್ರನ್ನ ಭೇಟಿಯಾಗಿ ವಿಶೇಷವಾಗಿ ಅಪೆಕ್ಸ್ ಬ್ಯಾಂಕ್ದ ಚರ್ಚೆ ಆಗಿದೆ ಅಂತ ನಿನಗೆ ಹೇಳಿದ್ರು. ಅಪೆಕ್ಸ್ ಬ್ಯಾಂಕ್ ಚರ್ಚೆ ಮಾಡಿದಂತೆ ಸುದ್ದಿ ಆ ಥರನೇ ಹೊರಡ್ತಾ ಇದೆ. ಅಪೆಕ್ಸ್ ಬ್ಯಾಂಕ್ ವಿಚಾರಣೆ ಆಗ್ತಾ ಇದೆ ಅಂತ ಸುದ್ದಿ ಬೇಕಾದ ಹರಡು. ಕಾಂಗ್ರೆಸ್ ಅವ್ರು ಯಾರು ನೀವಲ್ಲ. ಸುದ್ದಿ ಹರಡಿಸ್ತಾರೆ, ಸುದ್ದಿ ಅಷ್ಟ ನಿಜ ಅಲ್ಲ. ಒಟ್ಟು ಅವರು ಇಬ್ಬರು ಭೇಟಿಯಾಗಿರ್ತಕ್ಕಂಥ ತಪ್ಪೇನಿದೆ. ಅವರು ಪಕ್ಷದ ಅಧ್ಯಕ್ಷರು, ಇವರು ಪಕ್ಷದ ಶಾಸಕರು. ಒಂದೇ ಪಕ್ಷದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರಿಗೆ ಭೇಟಿ ಆಗಬಾರ್ದು ಅಂತಕ್ಕಂಥದ್ದೇನು ಚರ್ಚೆ ಮಾಡಬೇಕಾಗ್ತದೆ. ಟೀಕೆ ಟಿಪ್ಪಣಿಗಳು ಸಹಜವಾಗಿ ಬರ್ತಕ್ಕಂಥ ಅದಕ್ಕೆ ನಾವು ಯಾರು ಕೂಡ ಅಧ್ಯಕ್ಷರು ಒಬ್ಬ ಶಾಸಕರ ಭೇಟಿ ಆದದ್ದೇನೆ ಯಾಕೆ ದೊಡ್ಡ ಸುದ್ದಿ ಮಾಡ್ತಾರೆ ಅನ್ನೋದೇ ನಮಗೆ ದೊಡ್ಡ ಪ್ರಶ್ನೆ ಇಲ್ಲ. ಈಗ ಡಿಕೆಶಿಯವರನ್ನ ಅವರೇ ವಿರೋಧಿಸ್ತಾರೆ. ಆಯಿತು, ಕೆಲವೊಂದು ಸಂದರ್ಭದಲ್ಲಿ ಯಾವಾಗಲೂ ರಾಜಕಾರಣದಲ್ಲಿ ಶಾಶ್ವತ ವೈರನೂ ಇರೋದಿಲ್ಲ, ಶಾಶ್ವತ ಮಿತ್ರನೇ ಇರೋಲ್ಲ. ಕಾಲಾಯ ತಸ್ಮಾಯ ನಮ್ಮ ಕಾಲ ಅನುಸಾರವಾಗಿ ಅವೆಲ್ಲ ನಡೀತಿರ್ತಾವೆ, ನೋಡ್ಕೊತ ಈ ಸಲ ಅಧಿವೇಶನ